ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ಮತ್ತೆ ಮರುಜೀವ ಬಂದಿರತಕ್ಕಂತಹದ್ದು. ಇದನ್ನು ವಿರೋಧಿಸಿ ಇದೀಗ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಪಟ್ಟಣದಲ್ಲಿ ಇದೀಗ ಈ ಬಗ್ಗೆ ಮಾತನಾಡಿರತಕ್ಕಂತಹ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮತ್ತೆ ಜೀವ ಪಡೆದ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ರೈತರ ವಿರೋಧದ ನಡುವೆ ಕೂಡ ಕಾಮಗಾರಿ ಪುನರಾರಂಭವನ್ನು ಮಾಡಲಾಗಿದೆ. ಹೇಮಾವತಿ ಯೋಜನೆಗೆ ಮತ್ತೆ ಹೊತ್ತಿಕೊಂಡಿರತಕ್ಕಂತಹ ವಿವಾದದ ಕಿಡಿ ಜೈಲು ಬರೋ ಹೋರಾಟಕ್ಕೆ ಹೋರಾಟ ಸಮಿತಿ ಇದೀಗ ಸಜ್ಜಾಗಿರುವಂತಹದ್ದು. ಶಾಸಕರ ನಡುವೆ ಪರ ವಿರೋಧದ ರಾಜಕೀಯ ಕದನ ಕೂಡ ನಡೀತಾ ಇದೆ. ಕುಣಿಗಲ್ಗೆ ನೀರು ಹರಿಸುವ ಯೋಜನೆಗೆ ಹೊಸ ತಿರುವು ಸಿಕ್ಕಿರ್ತಕ್ಕಂತಹದ್ದು. 10 ತಿಂಗಳ ಬಳಿಕ ಮತ್ತೆ ಚರ್ಚೆಗೆ ಬಂದಿರುವಂತಹದ್ದು ಎಕ್ಸ್‌ಪ್ರೆಸ್ ಲಿಂಕಿಂಗ್ ಕೆನಾಲ್. ತುಮಕೂರಿನಲ್ಲಿ ಹೇಮಾವತಿ ಹೋರಾಟದ ಕಾವು ಇದೀಗ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಮಿತಿಯಿಂದ ಸಭೆಯನ್ನು ನಡೆಸಿ ಈ ಒಂದು ಯೋಜನೆಯ ವಿರುದ್ಧವಾಗಿ ಅಸಮಾಧಾನವನ್ನು ಕೂಡ ಹೊರಹಾಕಲಾಗಿದೆ. ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥ ಸುಮಾರು 10 ತಿಂಗಳಿಂದಲೂ ಕೂಡ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದಂತಹ ಕಾಮಗಾರಿಯನ್ನು ಪುನರಾರಂಭ ಮಾಡಲಾಗಿದೆ. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿ ಮುಂದುವರಿಸಲಾಗುತ್ತೆ ಅಂತೇಳಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಎಚ್ಚೆತ್ತಂತಹ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟ ಸಮಿತಿ ಜೈಲು ಬರೋ ಹೋರಾಟಕ್ಕೆ ಸಜ್ಜಾಗಿರುವಂತಹದ್ದು. ಕುಣಿಗಲ್ ಭಾಗಕ್ಕೆ ನ್ಯಾಯ ಸಿಗಬೇಕಿದ್ದು ಯಾವುದೇ ಕಾರಣಕ್ಕೂ ಯೋಜನೆಯನ್ನ ಕೈಬಿಡುವ ಪ್ರಶ್ನೆ ಇಲ್ಲ ಅಂತ ಹೇಳಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ಅಭಿಮಾನ ಗುಬ್ಬಿ ಶಾಸಕರಿಗೆ ಬರಬೇಕು. ಈ ಶಾಸಕರು ಹೋರಾಟಕ್ಕೆ ಹೇಳಿದ್ರೆ ಮುಂಚೂಣಿ ನಾಯಕರನ್ನ ಮುಂದೆ ಬಿಡಲಾಗುತ್ತೆ. ಹೇಮಾವತಿ ನೀರನ್ನ ಲಿಂಕಿಂಗ್ ಕೆನಾಲ್ ಮೂಲಕ ಕುಣಿಗಲ್ಗೆ ಹರಿಸುವಂತಹ ನಿರ್ಧಾರ ತುಮಕೂರು ಜಿಲ್ಲೆಯಲ್ಲಿ ವಿವಾದ ಸೃಷ್ಟಿ ಮಾಡಿತ್ತು. ಕಾಮಗಾರಿ ಸ್ಥಳದಲ್ಲಿ ನಡೆದಂತಹ ಭಾರಿ ಹೈಡ್ರಾಮಾ ಬಳಿಕ ಯೋಜನೆಗೆ ಬ್ರೇಕ್ ಹಾಕಲಾಗಿತ್ತು. ಇದಾದರೆ 10 ತಿಂಗಳ ಬಳಿಕ ಈ ಒಂದು ಸರ್ಕಾರ ಒಂದು ಯೋಜನೆಗೆ ಮರುಜೀವವನ್ನು ಕೊಟ್ಟಿದೆ. ಇದರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಉಸ್ತುವಾರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು ಹೇಳಿಕೆ ಕೊಟ್ಟರು, 1 ತಿಂಗಳೊಳಗೆ ಕಾಮಗಾರಿ ಶುರು ಮಾಡಿ ಕೆಲಸ ಮುಗಿಸ್ತೀವಿ, ರೈತರು ಮನವೊಲಿಸ್ತೀವಿ. ಪರಮೇಶ್ವರ್ ಅವರು ವಾಸ್ತವ ಸ್ಥಿತಿ ಅರ್ತಿಲ್ಲ. ವಾಸ್ತವ ಸ್ಥಿತಿ ಅರ್ಥ ಮಾತಾಡಬೇಕಾಗುತ್ತೆ. ಕಳೆದ ಬೇಸಿಗೆಯಲ್ಲಿ ಎಲ್ಲ ಬೋರ್ಗಳು ನಿಂತೋಗೋ ಪರಿಸ್ಥಿತಿ ಬಂದಿದೆ. ನಿಂತೋಗಿದ್ದು ಮತ್ತು ರೈತರು 15 ದಿವಸದಲ್ಲಿ ಹಾಹಾಕಾರ ಉಂಟಾಗಿದೆ. ವಾಸ್ತವ ಸ್ಥಿತಿ ಅರ್ಥ ಜಿಲ್ಲಾ ಹಿತದೃಷ್ಟಿ ಮರೆತು ಹೇಳಿಕೆ ಕೊಡಬಾರ್ದು. ಯಾರೋ ಓಲೈಕೆ ರಾಜಕಾರಣ ಮೊನ್ನೆನೂ ಹೇಳಿದ್ದೀವಿ, ಓಲೈಕೆ ರಾಜಕಾರಣ ಬಿಟ್ಟು ವಾಸ್ತವ ಸ್ಥಿತಿ ಅರ್ಥ ಜಿಲ್ಲೆ ಹಿತದೃಷ್ಟಿಯಿಂದ ನ್ಯಾಯ ದೊರಕಿಸ್ಕೊಡ್ಬೇಕು. ಏನು ಹೇಮಾವತಿ ಕೆನಾಲ್ನಲ್ಲಿ 3 TMC ಕುಣಿಗಲ್ಲಿ ಸತಿ ನೀರು ಹೋಗಿತ್ತು. ಮಾಗಡಿ ರಾಮನಗರಕ್ಕೆ ಯಶಸ್ವಿಯಾಗಿ ಲಿಫ್ಟ್ ಇರಿಗೇಷನ್ ಮಾಡಿದ್ದಾರೆ. ಡ್ರಿಂಕಿಂಗ್ ವಾಟರ್ ನೀರು ಹೋಗಿದೆ. ಅದು ಬಿಟ್ಬಿಟ್ಟು ವಾಮ ಮಾರ್ಗದಲ್ಲಿ ಮಾಡೇ ತೀರ್ತೀವಿ ಇನ್ನೂ ನಿಟ್ಟಿನಲ್ಲಾದರೆ ನಾವು ಯಾವುದೇ ಬೆದರಿಕೆಗೆ ಗೊಟ್ಟು ಬೆದರಿಕೆಗೆ ಎದುರಲ್ಲ. ನಾವು ಜೈಲು ಬರೋ ಕಾರ್ಯಕ್ರಮ, ಮನೆಗೊಬ್ಬರು ಜೈಲಿಗೆ ಹೋದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಎಕ್ಸ್‌ಪ್ರೆಸ್ ಕೆನಾಲ್ ಆಗಕ್ಕೆ ಬಿಡಲ್ಲ. ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ರೈತರು ಕೂಡ ಅಷ್ಟೇ ಎಲ್ಲರೂ ಎಚ್ಚೆತ್ಕೋಬೇಕು. ತಮ್ಮೆಲ್ಲರ ಮೂಲಕ ಕರೆ ಕೊಡ್ತಾ ಇದ್ದೀನಿ. ಏನು ಹೋದ ಸತಿ ಸ್ಟ್ರೈಕ್ ಆಯಿತೋ ಅದ್ರ 4 ಪಟ್ಟು ಜನ ಸೇರಬೇಕಾಗ್ತದೆ. ಮನೆ ಮೇಲೆ 4 ಜನ ಸೇರಿ ಈ ಹೋರಾಟ ಕೈ ಜೋಡಿಸ್ಬೇಕು. ಯಾವುದೇ ಕಾರಣಕ್ಕೂ ಹಿಂಜಕ್ಕಬಾರ್ದು. ರೈತರ ಜೊತೆ ನಾವಿದ್ದೀವಿ ಅಂತ ಮಾಡೋದು ಹೋರಾಟ. ಹಾಗಾಗಿ ಎಲ್ಲ ಪಕ್ಷಗಳ ಮುಖಂಡರು, ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರನ್ನ ಸೇರಿದಂತೆ ಈ ಒಂದು ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ವೇದಿಕೆ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲರನ್ನ ಈ ಒಂದು ವೇದಿಕೆಯಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ಳೋಣ. ಭಾಳಷ್ಟು ಜನ ನೀವು ಹೇಳಿದಾಗೆ ತಟಸ್ಥವಾಗಿರ್ಬೋದು. ಮತ್ತೆ ಅವರನ್ನು ನಾವೆಲ್ಲ ಭೇಟಿ ಮಾಡಿ ಈ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಮನವಿಯನ್ನು ಮಾಡ್ತೀವಿ. ಒಂದು ವೇಳೆ ಯಾರೇ ಬರದೇ ಇದ್ದರೂ ಈ ಹೋರಾಟ ನಿಲ್ಲೋದಿಲ್ಲ. ಯಾಕೆಂದರೆ ಈ ಹೋರಾಟ ಜನರ ಹೋರಾಟ, ಜನರ ಸಮಸ್ಯೆ ಇದು. ಹಾಗಾಗಿ ಜನರನ್ನು ಕಟ್ಕೊಂಡು ಯಾರೇ ಬರದೇ ಇದ್ದರೂ ಈ ಹೋರಾಟವನ್ನು ನಾವೆಲ್ಲ ವಿರೋಧಿ ಹೋರಾಟ ವೇದಿಕೆಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಈ ಹೋರಾಟವನ್ನು ಗಟ್ಟಿಯಾಗಿ ಮುಂದುವರಿಸ್ತೇವೆ. ಇವತ್ತು ತೀರ್ಮಾನ ಆಗಿದೆ. ಈಗ ಇಲ್ಲಿವರೆಗೂ ನಡೆದಂಥ ಏನು ವಿರೋಧಿ ಹೋರಾಟ ವೇದಿಕೆಯ ಮುಖಂಡರ ಸಭೆಯಲ್ಲಿ ತೀರ್ಮಾನ ಆಗಿದೆ. ಏನಾದರೂ ಸರ್ಕಾರ ಈ ಒಂದು ಯೋಜನೆಯನ್ನು ಕೈ ಬಿಡದೇ ಇದ್ದರೆ ಹೋರಾಟ ಮತ್ತೆ ಗಟ್ಟಿ ಆಗ್ತದೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ತಾವು 7 ತಾಲೂಕುಗಳಿಗೆ ಅಪಾಯ ಆಗ್ತಕ್ಕಂಥದ್ದನ್ನು ತಾವು ಮುಂದುವರಿಸಬಾರ್ದು. ಅಪಾಯವನ್ನು ಪರಿಗಣಿಸಿ ಈ ಒಂದು ಲಿಂಕ್ ಕೆನಾಲನ್ನು ಕೈ ಬಿಡಬೇಕು. ಯಾಕೆಂದರೆ ಈ ಹಿಂದೆ ಇದು ಅವೈಜ್ಞಾನಿಕ ಅಂತ ಹೇಳಿ ಯಡಿಯೂರಪ್ಪನವರ ಕಾಲದಲ್ಲಿ ಈ ಯೋಜನೆಯನ್ನು ಕೈ ಬಿಡಲಾಗಿತ್ತು. ಅವತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇವತ್ತು ನೋಡಿ, ಕ್ಯಾಬಿನೆಟ್ಟಲ್ಲಿ ಡಿಸಿಷನ್ ಆದ ತಕ್ಷಣವೇ ಎಲ್ಲ ಮುಗಿದೋಗಲ್ಲ. ಯಾಕೆಂತಂದರೆ ಇಲ್ಲಿ ಬಂದಬೇಕು, ರೈತರನ್ನ ಕೇಳಬೇಕು, ಈ ತಾಲ್ಲೂಕಿಗೆ ಜಿಲ್ಲೆಗೆ ಬಂದು ಒಂದು ಇದನ್ನು ಮಾಡಬೇಕು. ಏನು ಕಷ್ಟ ಸುಖಗಳು ಏನಿದೆ ಅಂತ ಹೇಳ್ಬಿಟ್ಟು ಯಾವುದೇ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಕಳೆದ ಬಾರಿ ಯಾವ ರೀತಿ ಒಂದು 15-20 ಸಾವಿರ ಜನಸಂಖ್ಯೆಯಲ್ಲಿ ನಮ್ಮ ರೈತರು ವಿರೋಧ ಮಾಡಿ ಹೋರಾಟ ಮಾಡಿ ನಾವು ನಿಲ್ಲಿಸಿದ್ದೀವಿ.
ಈಗ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ನಾವು ಇವತ್ತೆಲ್ಲ ಮುಖಂಡರುಗಳು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಸಭೆ ಮಾಡಿದ್ವಿ. ದಯಮಾಡಿ ಈ ಮುಖಾಂತರ ನಾನು ರೈತರುಗಳಿಗೆ ಕೇಳ್ಕೊಳ್ಳೋದು, ಕಳೆದ ಬಾರಿ ಏನು ಸಹಕಾರ ಮಾಡಿ ನೀವು ಕೆನಲ್ನ ನಿಲ್ಲಿಸಿದ್ದೀರಾ, ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಕೆನಲ್ನ ಮಾಡಲಿಕ್ಕೆ ಮುಂದುವರೆದ್ರೆ ನಾವೆಲ್ಲ ಕರೆಗಳ ಕೊಡ್ತೀವಿ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನೀರನ್ನ ನಾವು ಉಳಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ರೈತರಿಗೆ ಕರೆ ಕೊಡ್ತೀವಿ.